ನಮಸ್ಕಾರ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಜೊತೆಗೆ ಇವತ್ತಿನ ಒಂದು ನಿಜ ಸಂಗತಿ ಹೇಳ್ತೀನಿ. ಇಂಡಸ್ಟ್ರಿನಲ್ಲಿ ಯಾವತ್ತೂ ಅಷ್ಟೇ ಎಷ್ಟು ಕಷ್ಟಗಳಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಇದನ್ನು ನಿಮಗೆ ಸರಿ ಅನಿಸಿದ್ರೆ ಸರಿ ಅನ್ನಿ, ಇಲ್ಲಾಂದರೆ ಒಬ್ಬರ ಬಗ್ಗೆ ಯಾವತ್ತೂ ಮಾತಾಡಬಾರ್ದಂದರೆ ನಾನು ದಯವಿಟ್ಟು ಕ್ಷಮೆ ಕೋರುತ್ತೇನೆ. ವಿಷಯ ಏನಂದರೆ, ಇವತ್ತಿನ ವಿಚಾರ ವೀರಸ್ವಾಮಿಯವರು ಅಂದರೆ ಕನ್ನಡ ಚಿತ್ರರಂಗದ ಅತ್ಯುತ್ತಮ ನಿರ್ಮಾಪಕರಲ್ಲಿ ಒಬ್ಬರು. ಯಾವುದೇ ಕಾರಣಕ್ಕೂ ಯಾರಿಗೂ ಮೋಸ ಮಾಡಿದೆ, ಆಮೇಲೆ ಯಾವುದೇ ಟೆಕ್ನಿಷಿಯನ್ಗೆ ಯಾವತ್ತೂ ಪೇಮೆಂಟ್ ಕಡಿಮೆ ಮಾಡದೆ ಇರುವಂಥ ಒಬ್ಬ ನಿರ್ಮಾಪಕರು. ಅವರ ಮಗನಾದ ರವಿಚಂದ್ರನ್ ಅವರು ಮುಟ್ಟಿದ್ದೆಲ್ಲ ಬಂಗಾರ ಅನ್ನೋ ಒಂದು ಕಾಲ ಇತ್ತು. ಏನಕ್ಕೆ ಅಂದರೆ, ಅವ್ರು ಮಾಡಿದಂಥ ಸಿನಿಮಾಗಳು, ಅವ್ರು ಮಾಡಿದಂಥ ಪ್ರಯೋಗಗಳು ಎಲ್ಲವೂ ಸೂಪರ್ ಹಿಟ್ ಆಗಿತ್ತು. ಜೊತೆಗೆ ಇವತ್ತಿನ ಕಾಲಕ್ಕೆ ಎಲ್ಲರೂ ಅಂದ್ಕೊತಾರೆ ರವಿಚಂದ್ರನ್ ಅವರು ಇವತ್ತು ಒಂದು ಚಿರಂಜೀವಿ, ಒಬ್ಬ ಬಾಲಕೃಷ್ಣ ಅವರು, ಒಬ್ಬ ರಜನಿಕಾಂತ್, ಒಬ್ಬರು ಕಮಲ್ ಹಾಸನ್, ಈ ಮಟ್ಟಿಗಿರೋರು ಮೋಹನ್ ಲಾಲ್, ಮಮ್ಮೂಟಿಯವರು, ಈ ಥರ ಇರೋವಂಥ ಒಬ್ಬರು ವಿಷ್ಣುವರ್ಧನ್, ಪ್ರಭಾಕರ್, ಇವರ ಆದಮೇಲೆ ರವಿಚಂದ್ರನ್ ಅನ್ನೋರು ಸೂಪರ್ ಸ್ಟಾರ್ ಇದ್ದಂಗೆ. ಎಲ್ಲರ ಜೊತೆ ಇವ್ರನ್ನ ನೋಡಬೇಕಂತ ನಾವೆಲ್ಲರೂ ಬಯಸ್ತೇವೆ. ಆದರೆ ಇವ್ರು ಕಲಾವಿದರೆ ಆಗಿದ್ದರೆ ಇವತ್ತು ಇವರು ಏನಂತಾರೆ, ಈ ಗೋಲ್ಡನ್ ಸ್ಪೂನ್ ಅಂತಾರಲ್ಲ, ಆ ರೀತಿ ಇರೋರು. ಏನಕ್ಕೆಂದರೆ ಪ್ರತಿ ಸಿನಿಮಾಗೂ 5 ಕೋಟಿನ 6 ಕೋಟಿನ ತೊಗೊಂಡು ನೆಮ್ಮದಿಯಾಗಿರೋರು. ಇವ್ರಿಗೊಂದು ಹುಚ್ಚು ಐಡಿಯಾ ಬಂತು, ಅದೇ ನಿರ್ದೇಶಕ ಮತ್ತು ನಿರ್ಮಾಪಕ ಇವರಿಬ್ಬರು ಆಗಿರೋದ್ರಿಂದ ಇವತ್ತು ಅವರು ಯಾವುದೇ ಕಾರಣಕ್ಕೂ ಎಷ್ಟೇ ದುಡಿದ್ರೂ ಏನೋ ಒಂದು ಮಾಡಬೇಕನ್ನೋ ಒಂದು ಕುತೂಹಲ. ನಾನು ಇನ್ನೊಂದು ಅದ್ಭುತವಾದ ಸಿನಿಮಾ ಮಾಡಬೇಕಂತ ಹೋದರು. ಮಂಜಿನ ಹನಿ ಆಗಿರ್ಬೋದು, ಅಹಂ ಪ್ರೇಮಾಸ್ಮಿ ಆಗಿರ್ಬೋದು, ಇಂಥ 2 ಪೆಟ್ಟಿನಿಂದ ಇವ್ರು ಇವತ್ತೂ ಎದ್ದೊಳಕ್ಕಾಗ್ತಾಯಿಲ್ಲ. ಎಲ್ಲರೂ ಅಂದ್ಕೊಂಡಿರ್ಬೋದು ಅವರು ಇವತ್ತು ಸೂಪರ್ ಆಗಿದ್ದಾರೆ, ಬದುಕ್ತಾ ಇದ್ದಾರಂತೆ. ಅವರೇ ಹೇಳಿದಂತಹ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡಾಗ ನಮಗೊಂದು ಅನಿಸಿದ್ದೇನೆಂದರೆ, ಚಿತ್ರರಂಗದಲ್ಲಿ ಕಲಾವಿದರು ಮಾತ್ರ ಲೈಫ್ ಸೆಟ್ಲ್ ಆಗುತ್ತೆ, ನಿರ್ಮಾಪಕರು ಮತ್ತು ನಿರ್ದೇಶಕರು ಯಾವತ್ತಿದ್ರೂ ತುಂಬ ಕಷ್ಟದಿಂದ ರೋಡ್ಗೆ ಬರ್ತಾರೆ ಅಂತ. ಇದು ನಿಮಗೆ ಸರಿ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.